ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿರೋ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಬೇಟೆಗಾರ ಗಾಯಗೊಂಡಿದ್ದಾನೆ. ಗಾಯಾಳು ಮಹಿಮಾ ದಾಸ್ ಎಂಬಾತನನ್ನ ಮೈಸೂರಿನ ನಾರಾಯಣ ಹೃದಯಾಲಯಕ್ಕೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಸಚಿವ ಪುಟ್ಟರಂಗ ಶೆಟ್ಟಿ ಭೇಟಿ ನೀಡಿ ಪ್ರಕರಣ ಸಂಬಂಧ ಮಾಹಿತಿ ಪಡೆದುಕೊಂಡಿದ್ದಾರೆ. ಶೂಟೌಟ್ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ಗ್ರಾಮಸ್ಥರು ಆಯೋಗಕ್ಕೆ ದೂರು ಕೊಡೋಕೆ ತೀರ್ಮಾನ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ 2 ಕೋಟಿ ಪರಿಹಾರ ಕೊಡಬೇಕು ಅಂತ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆಗೆ ಕ್ರಮ ಹಾಗೂ ಎನ್ಕೌಂಟರ್ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಹಾಗೂ ಸೋಮವಾರ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಶೂಟೌಟ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಬೆಳಗ್ಗೆ 5 ಗಂಟೆಗೆ ನಂಗೆ ಮಾಹಿತಿ ಬಂತು. ಬೇಟೆಗಾರರ ಬಳಿ ಇದ್ದ ಬಂದೂಕು ಇತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಬಳಿಕ ಮುಂದಿನ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದರು. 3 ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿರೋ ಕೇಸ್ ಸಂಬಂಧ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತಿಕ್ರಮವಾಗಿ ಅರಣ್ಯ ಪ್ರವೇಶ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸೋಕೆ ಯತ್ನ ಮಾಡಿದ್ದಾರೆ. ಹೀಗಾಗಿ ಆತ್ಮರಕ್ಷಣೆಗೆ ನಮ್ಮ ಸಿಬ್ಬಂದಿ ಎನ್ಕೌಂಟರ್ ಮಾಡಿದ್ದಾರೆ. ಅಲ್ಲದೆ 2 ನಾಡಾ ಪಿಸ್ತೂಲು, 4 ಚೀಲ ಜಿಂಕೆ ಮಾಂಸವನ್ನು ಸೀಸ್ ಮಾಡಲಾಗಿದೆ. ಬೇಟೆಗಾರ ಮಹಿಮಾ ದಾಸ್ ಮೇಲೆ ಕಳ್ಳ ಬೇಟೆ ಪ್ರಕರಣ ಕೂಡ ಇತ್ತು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸ್ತಾ ಇದ್ದೀವಿ. ನಂತರ ಎನ್ಕೌಂಟರ್ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪೋಚಿಂಗ್ ವೇಳೆ ಶೂಟೌಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದ ಬಗ್ಗೆ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಇನ್ನು ಹನೂರು ಮಾಜಿ ಶಾಸಕ ನರೇಂದ್ರ ಮಾತನಾಡಿ, ಅರಣ್ಯ ಇಲಾಖೆಯದ್ದೇ ತಪ್ಪು ಅಂತ ಹೇಳಿದ್ದಾರೆ. ಅಮಾಯಕರನ್ನ ಕೊಂದಿರೋ 7 ಸಿಬ್ಬಂದಿ ಮೇಲೆ ಕೊಲೆ ಕೇಸ್ ದಾಖಲಿಸಬೇಕು ಅಂತ ಹೇಳಿದ್ದಾರೆ. ಮೃತದೇಹಗಳನ್ನು ಮೈಸೂರಿಗೆ ಶಿಫ್ಟ್ ಮಾಡಿರೋ ಬಗ್ಗೆಯೂ ಸಂಶಯ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದ ಶಾಗ್ಯ ಶೂಟೌಟ್ ಪ್ರಕರಣ ಇವತ್ತು ಮೈಸೂರಿನಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ನಡೆಯುತ್ತೆ. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಆಂಥೋನಿ ಕುಮಾರ್ ಪೀಟರ್ ಮೃತದೇಹ ಇದೆ. ಇವತ್ತು ಪೋಸ್ಟ್ ಮಾರ್ಟಂ ಮಾಡಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಕುಟುಂಬಸ್ಥರು ಬೇಕಂತಲೇ ಹತ್ತಿರದಿಂದ ಶೂಟ್ ಮಾಡಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಎಡವಟ್ಟು ಮಾಡಿಕೊಳ್ಳದೆ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಮಾಡಬೇಕು ಅಂತ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆಯ್ತಾ, ಹನೂರಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿಎಂ ಡಿಕೆ ಶಿವಕುಮಾರ್ ಆದೇಶ ಮಾಡಿದ್ದಾರೆ. ಸೋಮವಾರ ಶೂಟೌಟ್ ಕುರಿತು ಸಿಎಂ ಸಭೆ ಮಾಡಲಿದ್ದಾರೆ. ಸಮಗ್ರ ತನಿಖೆ ಬಳಿಕ ತಿಳಿಯಲಿದೆ ಸತ್ಯಾಸತ್ಯತೆ. ಚಾಮರಾಜನಗರ ಹನೂರಿನಲ್ಲಿ 3 ಎನ್ಕೌಂಟರ್ ಪ್ರಕರಣ ಸಂಬಂಧ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೃತರ ಕುಟುಂಬದವರು ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಅರಣ್ಯಾಧಿಕಾರಿಗಳ ಮೇಲೆ ಹನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಪ್ರಕರಣದ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಚಾಮರಾಜನಗರದ ಹನೂರಿನಲ್ಲಿ ನಡೆದ ಎನ್ಕೌಂಟರ್ ಖಂಡಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಮಲ್ಲೇಶ್ವರ ಅರಣ್ಯ ಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಈ ವೇಳೆ ಅರಣ್ಯ ಅಧಿಕಾರಿಗಳು ಕಾನೂನು ಕೈಗೆತ್ತಿಕೊಂಡಿದ್ದು ಅರಣ್ಯ ಅಧಿಕಾರಿಗಳ ಮೇಲೆ ಕೊಲೆ ಕೇಸ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಗದಗನಲ್ಲಿ ಜನ್ಜಿ ಹವಾ ಶುರುವಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯುವ ಪಡೆ ರಕ್ತ ಸಹಿ ಅಭಿಯಾನ ಆರಂಭ ಮಾಡಿದ್ದಾರೆ. ರೈತರಿಗಾಗಿ, ನೀರಿಗಾಗಿ, ಜಿಲ್ಲೆಯ ಅಭಿವೃದ್ಧಿಗಾಗಿ ರಕ್ತ ಸಹಿ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ. ಯುವ ಮುಖಂಡ ಅನಿಲ್ ಮೆಣಸಿನಕಾಯಿ ಮಾರ್ಗದರ್ಶನದಲ್ಲಿ ಅಭಿಯಾನ ನಡೀತಾ ಇದೆ. ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜಿಲ್ಲೆಯಾದ್ಯಂತ 13,000ಕ್ಕೂ ಹೆಚ್ಚು ರಕ್ತ ಸಹಿ ಸಂಗ್ರಹಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಲೂ ಗೋಲ್ಮಾಲ್ ನಡೀತಾನೆ ಇದೆ. ಮೃತಪಟ್ಟವರ ಖಾತೆಗೂ ಹಣ ಜಮಾ ಆಗ್ತಾನೆ ಇದೆ. ಕೊಪ್ಪಳದಲ್ಲಿ ಒಟ್ಟು 3.28 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು ತಿಂಗಳಿಗೆ 63 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗ್ತಾ ಇದೆ. ಈ ಮಧ್ಯೆ ಜಿಲ್ಲೆಯಲ್ಲಿ 7,083 ಜನ ಮೃತರಾಗಿದ್ರು. ಅವರ ಖಾತೆಗೆ 2.74 ಕೋಟಿ ರೂಪಾಯಿ ಹಣ ಜಮಾ ಆಗಿದೆ. ಗೋಲ್ಮಾಲ್ ನಡೀತಾ ಇದೆ ಅಂತ ಬಿಜೆಪಿ ಎಂಎಲ್ಸಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫಲಾನುಭವಿಗಳು ಮೃತರಾದ ಬಳಿಕ ಬ್ಯಾಂಕ್ ಡೀಟೇಲ್ಸ್ ಪರಿಶೀಲಿಸೋಕೆ ಸೂಚನೆ ಕೊಡಲಾಗಿದೆ. ಸತ್ತವರ ಹೆಸರಿನಲ್ಲಿ ಹಣ ಜಮಾ ಆಗ್ತಾ ಇದ್ರೆ ಮರಳಿ ಹಿಂಪಡೆಯಲಾಗುತ್ತೆ ಅಂತ ಹೇಳಿದರು. ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸ್ವಕ್ಷೇತ್ರ ಮಾಗಡಿ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಕೆಪಿಎಸ್ ಶಾಲೆಗಳಿಗೆ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ. ಜೊತೆಗೆ ಮಾಗಡಿ ಬೆಂಗಳೂರು ಮಾರ್ಗದ ಬಿಎಂಟಿಸಿ ಬಸ್ಗಳಿಗೆ ಚಾಲನೆ ಕೊಡಲಿದ್ದಾರೆ.
ಪರಿಷತ್ನಲ್ಲಿ ನೂತನ ಸಚಿವರ ವಿರುದ್ಧ ಸಮರಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಪ್ರಧಾನಿ ಹಾಗೂ ಕೇಂದ್ರದ ವಿರುದ್ಧ ನೂತನ ಸಚಿವರ ವಿವಾದಾತ್ಮಕ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರವಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಜಯಾನಂದ ಕಾಶಪ್ಪನವರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವುದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಸಚಿವ ವಿಜಯಾನಂದ ಕಾಶಪ್ಪನವರ್ ಕ್ಷಮೆ ಯಾಚನೆಗೆ ಬಿಜೆಪಿ ಒತ್ತಾಯಿಸಲಿದೆ. ಪ್ರಧಾನಿ ಮೋದಿ ಟೀಕಿಸೋ ಭರದಲ್ಲಿ ಸಚಿವರು ಆ ಒಂದು ಶಬ್ದ ಉಪಯೋಗಿಸಿದ್ದಾರೆ. ಹೀಗಾಗಿ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿಯೋಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬೆಂಗಳೂರಿನ ಜಿಗಣಿಯಲ್ಲಿ ವಾಸವಿದ್ದ ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಎಂಬಾತನನ್ನು ಬಂಧಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳನ್ನು ಟಾರ್ಗೆಟ್ ಮಾಡಿದ್ದಂತೆ. ಪಾಕ್ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗೋಕೆ ವೀಸಾಗೂ ಕೂಡ ಅರ್ಜಿ ಹಾಕಿದ್ದಂತೆ. ಪುನಃ ಭಾರತಕ್ಕೆ ಬಂದು ವಿಧ್ವಂಸಕ ಕೃತ್ಯ ಎಸಗೋ ಸಂಚು ರೂಪಿಸಿದ್ದಂತೆ. ಹೆಬ್ಬಗೋಡಿ ಪೊಲೀಸರು ಶಂಕಿತನನ್ನ ಬಂಧಿಸಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಬಳಿ ಆಯೋಜಿಸಿದ್ದ ಫ್ರೀಡಂ ಹಬ್ಬಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಬಣ್ಣದ ಚಿತ್ತಾರದಲ್ಲಿ ವಿಧಾನಸೌಧ ಕಂಗೊಳಿಸಿದೆ. ಇದನ್ನು ಕಣ್ತುಂಬಿಕೊಂಡು ನಾಗರಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಸರ್ಕಾರದ ನೇತೃತ್ವದಲ್ಲಿ ನಡೆದ ಉತ್ಸವಕ್ಕೆ ಸಾರ್ವಜನಿಕರು ಮೊದಲ ಬಾರಿಗೆ ವಿಧಾನಸೌಧದ ಒಳಾಂಗಣ ಮತ್ತು ಸಭಾಂಗಣವನ್ನು ವೀಕ್ಷಿಸೋಕೆ ಮುಕ್ತ ಅವಕಾಶ ಕೊಡಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಾತನಾಡಿದ ಸಿಎಂ, ಇದು ನವಯುಗ, ಇದು ನಿಮ್ಮ ಯುಗ, ನವ ಕರ್ನಾಟಕ, ನಿಮ್ಮ ಬೆಂಗಳೂರು. ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ. 30 ವರ್ಷಗಳ ಹಿಂದೆ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವೆಲ್ಲ ಬಂದು ಸಂಭ್ರಮ ಪಟ್ಟಿದ್ದೀರಾ. ಫ್ರೀಡಮ್ ಇಸ್ ಪಲ್ಸ್, ಯೂತ್ ಇಸ್ ಪವರ್ ಅಂತ ಹೇಳಿದ್ರು. ಫ್ರೀಡಂ ಹಬ್ಬ ಮುಕ್ತಾಯ ಆಗ್ತಾ ಇದ್ದಂಗೆ ಮಧ್ಯರಾತ್ರಿಯವರೆಗೆ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 2 ರಸ್ತೆಯಲ್ಲಿ ಬ್ಯಾರಿಕೇಡ್ ತೆಗೆದು ವಾಹನ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ರು. ರಸ್ತೆ ಬದಿ ಹಾಕಿದ್ದ ಬ್ಯಾರಿಕೇಡ್ ಟೆಂಟ್ಗಳನ್ನು ತೆರವು ಮಾಡಲಾಗಿದೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ತ್ರಿವರ್ಣ ಬೆಳಕಿನಲ್ಲಿ ಕಂಗೊಳಿಸಿದೆ. ಕೇಸರಿ, ಬಿಳಿ, ಹಸಿರು ಎಲ್ಇಡಿ ದೀಪಾಲಂಕಾರ ನೋಡೋಕೆ ಮನಮೋಹಕವಾಗಿತ್ತು. ಬೆಳಕಿನ ಚಿತ್ತಾರ ನೋಡೋಕೆ ಪ್ರವಾಸಿಗರು ಮುಗಿಬಿದ್ದಿದ್ರು. ವಿದ್ಯುತ್ ದೀಪಾಲಂಕಾರದ ಸೌಂದರ್ಯವನ್ನ ಸೆಲ್ಫಿ ಹಾಗೂ ವಿಡಿಯೋಗಳಲ್ಲಿ ಸೆರೆ ಹಿಡಿದು ಸಂಭ್ರಮ ಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರಗಳನ್ನು ಕೊಡಲಾಗಿದೆ. ಉದ್ಯಮಿ ಪ್ರಸನ್ನ ತಮ್ಮ ಚಾರಿಟಬಲ್ ಟ್ರಸ್ಟ್ ಮೂಲಕ ವಸ್ತ್ರಗಳನ್ನು ವಿತರಿಸಿದ್ದಾರೆ. ಚನ್ನಪಟ್ಟಣದಲ್ಲಿರೋ ಸುಮಾರು 250ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತ ಸಮವಸ್ತ್ರಗಳನ್ನು ನೀಡುವ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಟ್ಟಿ ಗ್ರಾಮಕ್ಕೆ ವಾರ್ಷಿಕ ಪ್ರಶಸ್ತಿ ನೀಡಲಾಗ್ತಾ ಇದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ನೀಡೋ ಪ್ರಶಸ್ತಿ ಇದಾಗಿದ್ದು ಇದೇ ಮೊದಲ ಬಾರಿಗೆ ಗ್ರಾಮಕ್ಕೆ ಕೊಡಲಾಗ್ತಾ ಇದೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳಿಗೆ ನೀಡಬೇಕಾದ ಪ್ರಶಸ್ತಿಯನ್ನ ಅವರು ಸೂಚಿಸಿದ ಹಟ್ಟಿ ಗ್ರಾಮಕ್ಕೆ ಕೊಡಲಾಗ್ತಾ ಇದೆ. ಇದೇ ವೇಳೆ ಜಿಲ್ಲೆಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರೋದ್ರಿಂದ ಆ ಗ್ರಾಮಗಳಿಗೆ ಪ್ರಶಂಸಾ ಪತ್ರವನ್ನ ಕೊಡಲಾಗ್ತಾ ಇದೆ. ಸಂಯಮ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಗವಿಮಠ ಮತ್ತು ಇಳಕಲ್ ಮಹಾಂತ ಸ್ವಾಮಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇದೇ ವೇಳೆ ಕೊಪ್ಪಳದ ಗಾಂಧಿ ಬಳಗದಿಂದ ಪಾದಯಾತ್ರೆ ಹಾಗೂ ಜಾಗೃತಿ ಯಾತ್ರೆ ನಡೆಯಲಿದೆ. ಸ್ವಾತಂತ್ರ್ಯ ದಿನಾಚರಣೆ ಭಾಗವಾಗಿ ಲಾಲ್ಬಾಗ್ನಲ್ಲಿ 220ನೇ ಫ್ಲವರ್ ಶೋ ನಡೀತಾ ಇದ್ದು ಇವತ್ತು ಫ್ಲವರ್ ಶೋಗೆ ತೆರೆ ಬೀಳಲಿದೆ. ಆಗಸ್ಟ್ 6ಕ್ಕೆ ಶುರುವಾಗಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಈವರೆಗೆ 4,41,000ಕ್ಕೂ ಅಧಿಕ ಜನ ಭೇಟಿ ಕೊಟ್ಟಿದ್ದಾರೆ. ಈ ಮೂಲಕ 1,63,14,220 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ಇವತ್ತು ಕೊನೆ ದಿನ ಹಾಗೂ ವೀಕೆಂಡ್ ಆಗಿರೋ ಕಾರಣಕ್ಕೆ ಲಕ್ಷಾಂತರ ಮಂದಿ ಭೇಟಿ ಕೊಡೋ ನಿರೀಕ್ಷೆ ಇದೆ. ಬೆಂಗಳೂರಲ್ಲಿ ವರ್ಲ್ಡ್ ಟೆಕ್ಸ್ಟೈಲ್ಸ್ ಇಂಡಿಯಾ ಎಕ್ಸ್ಪೋ ನಡೀತಾ ಇದೆ. ಜವಳಿ ಹಾಗೂ ಉಡುಪು ಉದ್ಯಮ ಬೆಳೆಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ FIRD ಸಹಯೋಗದಲ್ಲಿ ಜವಳಿ ಮೇಳ ಆಯೋಜನೆ ಮಾಡಲಾಗಿದೆ. ಅಕ್ಟೋಬರ್ 1ರಿಂದ 4ರವರೆಗೆ ವೈಟ್ಫೀಲ್ಡ್ನ ಕರ್ನಾಟಕ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ನಲ್ಲಿ ನಡೀತಾ ಇರೋದು. ಈ ಹಿನ್ನೆಲೆ ಸಚಿವ KH ಮುನಿಯಪ್ಪ ಮೇಳದ ಲಾಂಛನ ಬಿಡುಗಡೆ ಮಾಡಿದ್ದು ಜವಳಿ ಹಾಗೂ ಉಡುಪು ಉದ್ಯಮ ಮಾರುಕಟ್ಟೆ ವಿಶಾಲಗೊಳಿಸುವ ಉದ್ದೇಶ ಹೊಂದಿದೆ. ಈ ಜವಳಿ ಮೇಳದಲ್ಲಿ 30 ದೇಶಗಳ ವಿವಿಧ ಬ್ರ್ಯಾಂಡ್ಗಳ ಬಟ್ಟೆಗಳ ಖರೀದಿ ಹಾಗೂ ಪ್ರದರ್ಶನ ನಡೆಯಲಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದ ಅಡಿ BSNL ಹುಬ್ಬಳ್ಳಿ ವಿಭಾಗದ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ OFC ರಿಂಗ್ ಸಂಪರ್ಕ ಒದಗಿಸೋಕೆ ಮುಂದಾಗಿದೆ. 634 ಗ್ರಾಮ ಪಂಚಾಯಿತಿಗಳಿಗೆ ಸಂಪರ್ಕ ಕಲ್ಪಿಸಲು 6,700 ಕಿಲೋಮೀಟರ್ ಉದ್ದದ OFC ಅಳವಡಿಸಲಾಗ್ತಾ ಇರುವುದಾಗಿ BSNL ಹುಬ್ಬಳ್ಳಿ ವಿಭಾಗದ ಸೀನಿಯರ್ ಜನರಲ್ ಮ್ಯಾನೇಜರ್ ಧನಂಜಯ ಕುಮಾರ್ ತ್ರಿಪಾಠಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಗ್ರಾಹಕರಿಗೆ ವಿವಿಧ ಆಫರ್ಗಳನ್ನು ಕೊಡ್ತಾ ಇರುವುದಾಗಿ ತಿಳಿಸಿದ್ದಾರೆ.
ಶ್ರಾವಣ ಬಂತು ಅಂದ್ರೆ ಸಾಲು ಸಾಲು ಹಬ್ಬಗಳು ಬರುತ್ತೆ. ಅದರಲ್ಲೂ ನಾಗರ ಪಂಚಮಿ ಸಂಭ್ರಮ ಜೋರಾಗೇ ಇರುತ್ತೆ. ಧಾರವಾಡದ ರಂಗಾಯಣದ ಆವರಣದಲ್ಲಿ ನಾಗರ ಪಂಚಮಿ ಹಬ್ಬ ಪ್ರಯುಕ್ತ ಉಂಡಿ ಹಬ್ಬ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಶ್ರಾವಣ ಮಾಸದ 2ನೇ ದಿನ ಉಂಡಿ ಹಬ್ಬವನ್ನಾಗಿ ಆಚರಿಸೋ ಪದ್ಧತಿ ಇದೆ. ಈ ಹಿನ್ನೆಲೆ ಶೇಂಗಾ ಉಂಡೆ, ರವೆ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಚುರ್ಮುರಿ, ಅಂಡಿನ ಉಂಡೆ, ಕೊಬ್ಬರಿ ಉಂಡೆ ಹಾಗೂ ಚಕ್ಕಲಿಗಳನ್ನು ತಯಾರಿಸಲಾಗಿತ್ತು. ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಂಭ್ರಮದಿಂದ ಭಾಗವಹಿಸಿ ಖುಷಿಪಟ್ಟರು. ನಾಗರ ಪಂಚಮಿ ಅಂದರೆ ಕರಾವಳಿಯಲ್ಲಿ ಸಂಭ್ರಮದ ಹಬ್ಬ. ನಾಗಬನಗಳಿಗೆ ತೆರಳಿ ನಾಗರಕಲ್ಲಿಗೆ ಹಾಲೆರೆಯುವ ಮೂಲಕ ಭಕ್ತಿಯಿಂದ ಹಬ್ಬ ಆಚರಿಸಲಾಗುತ್ತೆ. ಆದರೆ ಹಬ್ಬದ ಹೆಸರಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿ ಪರಿಸರಕ್ಕೆ ಹಾನಿಯಾಗ್ತಾ ಇದೆ. ಹೀಗಾಗಿ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಆಚರಿಸೋಕೆ ಮಂಗಳೂರಿನಲ್ಲಿ ವಿನೂತನ ಅಭಿಯಾನ ಆರಂಭ ಆಗಿದೆ. ಜಪ್ಪುವಿನ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಅವೇಕ್ ಕುಡ್ಲ ಹೆಸರಿನಲ್ಲಿ ವಿನೂತನ ಅಭಿಯಾನ ಆರಂಭ ಮಾಡಿದೆ. ನಾಗರ ಪಂಚಮಿ ದಿನ ಹಾಲು ತರೋಕೆ ಪ್ಲಾಸ್ಟಿಕ್ ಬಾಟಲಿ ಬದಲು ಸ್ಟೀಲ್ ಪಾತ್ರೆ ಬಳಸಿ, ಪೂಜಾ ಸಾಮಗ್ರಿ ತರೋಕೆ ಪ್ಲಾಸ್ಟಿಕ್ ಲಕೋಟೆ ಬದಲು ಚೀಲ ಬಳಸಿ ಅಂತ ಅಭಿಯಾನ ಮಾಡಲಾಗ್ತಾ ಇದೆ. ಇಂಡೋನೇಷ್ಯಾದ ಫ್ಲೋಸ್ ದ್ವೀಪದ ಕರಾವಳಿಯಲ್ಲಿ 7.7 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. 24 ಗಂಟೆಗಳ ಒಳಗೆ 2 ಬಾರಿ ಭೂಕಂಪ ಆಗಿದೆ. 40 ಮಂದಿ ಸಾವನ್ನಪ್ಪಿದ್ದು 13 ಜನ ಗಾಯಗೊಂಡಿದ್ದಾರೆ. ಭೂಮಿಯ 15 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಆದ ಕಾರಣ ಸುನಾಮಿ ಎಚ್ಚರಿಕೆ ಕೊಡಲಾಗಿದ್ದು 100 ಜನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಿದ್ದಾರೆ. ಇನ್ನು ನಾಪತ್ತೆಯಾದವರಿಗೆ ಶೋಧ ನಡೆಸಲಾಗ್ತಾ ಇದೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಕಮಾಲ್ ಮಾಡ್ತಾ ಇದೆ. ಕನ್ನಡಿಗರಾದ ಕೆಎಲ್ ರಾಹುಲ್, ದೇವದತ್ ಪಡಿಕ್ಕಲ್ ಭರ್ಜರಿ ಆಟದಿಂದಾಗಿ ಮೊದಲ ದಿನದ ಅಂತ್ಯಕ್ಕೆ 2 ವಿಕೆಟ್ಗೆ 288 ರನ್ ಕಲೆ ಹಾಕಲಾಗಿದೆ. 2 ವರ್ಷದ ಬಳಿಕ ಟೆಸ್ಟ್ ತಂಡಕ್ಕೆ ವಾಪಸ್ಸಾದ ಪಡಿಕ್ಕಲ್ ಸೆಂಚುರಿ ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ. ಪಡಿಕ್ಕಲ್ ಹಾಗೂ ರಿಷಬ್ ಪಂತ್ 2ನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲು ತಪ್ಪಿಸೋಕೆ ಆಸ್ಟ್ರೇಲಿಯಾ ಹೋರಾಡ್ತಾ ಇದೆ. 2ನೇ ಇನ್ನಿಂಗ್ಸ್ನಲ್ಲಿ ಆಸೀಸ್ ಟೀಮ್ ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದೆ. 3ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ಗೆ 161 ರನ್ ಕಲೆ ಹಾಕಿದ್ದು ಇನ್ನು 67 ರನ್ ಹಿನ್ನಡೆಯಲ್ಲಿದೆ. ಬಾಂಗ್ಲಾ ಪರ ಹಸನ್ ಮಹಮ್ಮದ್ 2 ವಿಕೆಟ್ ಪಡ್ಕೊಂಡಿದ್ದಾರೆ. 16ನೇ ಆವೃತ್ತಿಯ ಹಾಕಿ ವಿಶ್ವಕಪ್ನಲ್ಲಿ ಮಾಜಿ ಚಾಂಪಿಯನ್ ಭಾರತ ಶುಭಾರಂಭ ಮಾಡಿದೆ. ನಿನ್ನೆ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ 3-1 ಗೋಲ್ಗಳಿಂದ ವೇಲ್ಸ್ ವಿರುದ್ಧ ಗೆದ್ದಿತ್ತು. ಸಂಜಯ್ ಹಾಗೂ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಭಾರತದ ಗೆಲುವಿನ ರೂವಾರಿಗಳಾದರು. ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಹೋರಾಡುತ್ತೆ. ಇನ್ನು ಇವತ್ತು ಮಹಿಳಾ ಹಾಕಿ ಟೀಮ್ ಚೈನಾ ವಿರುದ್ಧ ಸೆಣಸಾಡಲಿದೆ.